ಇಟ್ಸ್ ನಾಟ್ ಜಸ್ಟ್ ಫಾರ್ PC ಮತ್ತು PSI, ಇಟ್ ಈಸ್ ಫಾರ್ ಆಲ್ ಅದರ್ ಎಕ್ಸಾಮ್. ಫೀಲ್ಡಲ್ಲಿ ನಿಮ್ಮದು ಒಂದು ಬ್ರೈನ್ ವರ್ಕ್ ಆಗ್ತಿರುತ್ತೆ, ಇನ್ನೊಂದು ಐಸ್ ಅಂದರೆ ಕಣ್ಣು ವರ್ಕ್ ಆಗ್ತಿರುತ್ತೆ. ಕಣ್ಣು ಈಸ್ ರೀಡಿಂಗು, ಬ್ರೈನ್ ಈಸ್ ರಿಮೆಂಬರಿಂಗು ಅಂದರೆ ನೆನಪಿಟ್ಕೊಳ್ಳೋದು. ನನ್ನ ಹತ್ರ 30 days ಇದೆ PC ಎಕ್ಸಾಮ್ಗೆ. ಯಾವ ಥರ ಓದಬೇಕು ಅಂತಂದರೆ ಟಾರ್ಗೆಟು ರಿಯಲಿಸ್ಟಿಕ್ ಆಗಿರಬೇಕು. ವಿನ್ ಯುವರ್ ಮಾರ್ನಿಂಗ್, ವಿನ್ ಯುವರ್ ಡೇ. ದ ಟೈಮ್ ಹ್ಯಾಸ್ ಕಮ್ ಟು ಯು ಟು ರೈಸ್ ಆ್ಯಂಡ್ ರೀಚ್ ಯುವರ್ ಡೆಸ್ಟಿನಿ. ಅಂದರೆ ನಿಮ್ಮ ಟೈಮ್ ಬಂತಪ್ಪ, ಬಿ ರೆಡಿ ಫಾರ್ ದ್ಯಾಟ್. ಮತ್ತು POC ಅಂದರೆ ಈ ಪಾಲಿಟಿ ಇಷ್ಟು ಬಿಟ್ಟರೆ ಬೇರೆದೇನು ಓದ್ತಿರ್ಲಿಲ್ಲ. ನಂದು ಸಮರಿ. ಇದು ಸಮರಿ ಅಂದರೆ ಎಲ್ಲನೂ 3 times ಮುಗಿತಾ ಇರಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಕರೆಂಟ್ ಅಫೇರ್ಸು ಮ್ಯಾಗಝಿನ್ ಯಾವ ಥರ ಓದಬೇಕು. ಈ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಎಲ್ಲರೂ ಪಾಸ್ ಆಗೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಹತ್ರ ಒಂದು ರೈಟ್ ಡೈರೆಕ್ಷನ್ ಇರೋಲ್ಲ, ರೈಟ್ ಟೈಮ್ ಟೇಬಲ್ ಇರೋಲ್ಲ, ಮತ್ತು ರೈಟ್ ರಿವಿಷನ್ ಸ್ಟ್ರಾಟಜಿ ಇರೋಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಟೈಮ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟೈಮ್ ಟೇಬಲ್ ಅಂದರೆ ಯಾವ ಥರ ಹಾಕಬೇಕು, ಆಮೇಲೆ ಡೈಲಿ ಎಷ್ಟು ಗಂಟೆ ಓದಬೇಕು, ಆಮೇಲೆ ನಮ್ಮ ಟಾರ್ಗೆಟ್ಸ್ ಅಂದರೆ ಯಾವ ಥರ ನಮ್ಮ ಟಾರ್ಗೆಟ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಮಂತ್ಲಿ ಟಾರ್ಗೆಟ್ ಅಂದರೆ ಏನು, ವೀಕ್ಲಿ ಟಾರ್ಗೆಟ್ ಅಂದರೆ ಏನು, ಆಮೇಲೆ ಡೈಲಿ ಟಾರ್ಗೆಟ್ ಅಂದರೆ ಏನು. ಸೊ ಇದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಆಮೇಲೆ ಈ ಒಂದು ಟೈಮ್ ಟೇಬಲ್ ಇದೆಯಲ್ಲ, ಇಟ್ಸ್ ನಾಟ್ ಜಸ್ಟ್ ಫಾರ್ PC ಮತ್ತು PSI, ಇಟ್ ಈಸ್ ಫಾರ್ ಆಲ್ ಅದರ್ ಎಕ್ಸಾಮ್ ಆಲ್ಸೋ. ಅಂದರೆ ನಾವು ಯಾವುದೇ ಒಂದು KAS ಆಗಿರ್ಬೋದು, ESI ಆಗಿರ್ಬೋದು, ಈವನ್ UPSC ಪ್ರಿಪ್ರೇಷನ್ಗೂ ನೀವು ಈ ಟೈಮ್ ಟೇಬಲ್ನ ಯೂಸ್ ಮಾಡ್ಬೋದು. ಬಿಕಾಸ್ ನಾನು ನಿಮಗೆ ನಂದು ಓನ್ ಎಕ್ಸಾಂಪಲ್ ಅಂದರೆ ನನ್ನ ಟೈಮ್ ಟೇಬಲ್ನ ನಿಮ್ಗೆ ತೋರಿಸ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಮೇಕ್ ಇಟ್ ಆ್ಯಸ್ ಎ ರೆಫರೆನ್ಸ್. ಅದನ್ನು ನೀವು ನೋಡಿ ನೀವು ಅಡಾಪ್ಟ್ ಮಾಡ್ಕೋಬೋದು. ಆಮೇಲೆ ಐ ವಿಲ್ ಹೆಲ್ಪ್ ಯು ದ್ಯಾಟ್, ಅಂದರೆ ಹೌ ಟು ಥಿಂಕ್. ನಿಮ್ಮ ಟೈಮ್ ಟೇಬಲ್ನ ಹಾಕಬೇಕಂದ್ರೆ ಯಾವ ಥರ ಹಾಕಬೇಕು ಅಂತೇಳಿ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿದ್ರೆ ಸೊ ನಿಮಗೆ ಒಂದು ರಿವಾರ್ಡ್ಸ್ ಇದೆ, ಅಂದರೆ ಬಹುಮಾನ. ಪ್ಲೀಸ್ ವಾಚ್ ಟಿಲ್ ದ ಎಂಡ್. ಓಕೆ, ಲೆಟ್ಸ್ ಕಮ್ ಟು ದ ಸೆಷನ್. ವೆಲ್ಕಮ್ ಟು ನಾಲೆಜ್ ಟ್ರಾನ್ಸ್ಫರ್ ವಿತ್ ಸಂತೋಷ್. ಎಸ್, ಟೈಮ್ ಟೇಬಲ್ ಯಾವ ಥರ ಹಾಕಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಸೋರ್ಸಸ್ ಯಾವುದು, ಅಂದರೆ ನಾವು ಓದುವಂಥ ಸೋರ್ಸಸ್ ಯಾವುದು, ಅದ್ರ ಬಗ್ಗೆ ನಾವು ಫಸ್ಟ್ ಲಿಸ್ಟ್ ಮಾಡ್ಕೋಬೇಕು. ಅಂದರೆ ನಾನು ಯಾವ ಸಬ್ಜೆಕ್ಟ್ ಓದ್ತಿದ್ದೀನಿ, ಏನೇನು ಓದ್ತಿದ್ದೀನಿ, ಅಂದರೆ ಯಾವ ಸಬ್ಜೆಕ್ಟಲ್ಲಿ. ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ ನಾನು ಏನೇನು ಓದ್ತೀನಿ. ಪಾಲಿಟಿಯಲ್ಲಿ ಅಂತಂದರೆ ಯೂಶ್ವಲಿ ಒಂದು ಆಥರ್ ಬುಕ್ ಓದ್ತೀವ, ಆಮೇಲೆ ಮೇಡ್ ನೋಟ್ಸ್ ಅಂದರೆ ನಮ್ಮ ಕೈಯಿಂದ ಬರೆದಿರೋಂಥ ನೋಟ್ಸ್ ಇರುತ್ತೆ, ಆಮೇಲೆ ಅದರ ಪಾಲಿಟಿ ರಿಲೇಟೆಡ್ PYQs ಇರುತ್ತೆ, ಆಮೇಲೆ ಯಾವುದೋ ಒಂದು ಸೆಕ್ಷನಲ್ ಟೆಸ್ಟ್ ಬರೆದಿರ್ತಾರೆ, ಅಂದರೆ ಪಾಲಿಟಿ ರಿಲೇಟೆಡ್ ಟೆಸ್ಟ್ ಬರೆದಿರ್ತಾರಲ್ಲ ಅವು. ಇದನ್ನು ಬಿಟ್ಟರೆ ಇದೊಂದು ಸರ್ಕಲ್ ಬಿಟ್ಟರೆ ನಾನು ಏನು ಓದಲ್ಲ ಪಾಲಿಟಿ ರಿಲೇಟೆಡು. ಇದೇ ಒಂದು ಸರ್ಕಲ್. ಇದ್ರ ಬಿಟ್ಟರೆ ನಾನು ಪಾಲಿಟಿ ಬೇರೆ ಏನು ಟಚ್ ಮಾಡಲ್ಲ. ಈ ಥರ ನಿಮ್ಮದು ಸೋರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ನನ್ನ ಸೋರ್ಸ್ ತೋರಿಸ್ತೀನಿ ನಿಮಗೆ. ನಾನು UPSCಗೆ ಒಂದು ಸೋರ್ಸ್ ಆಗಿ ಓದ್ತಾ ಇರೋದು ಪಾಲಿಟಿಯಲ್ಲಿ ನಾನು ಲಕ್ಷ್ಮೀಕಾಂತ್ ಬಿಟ್ಟು ಬೇರೆ ಏನೂ ಓದ್ತಿರ್ಲಿಲ್ಲ. ಆಮೇಲೆ ಸೆಕ್ಷನಲ್ ಟೆಸ್ಟು. ಸೆಕ್ಷನಲ್ ಅಂದರೆ ವಿಷನ್ IAS, ಫೋರಮ್ IAS, ಆಮೇಲೆ ಶಂಕರ್ IAS, ಇನ್ಸೈಟ್ IAS. ಆಮೇಲೆ ನನ್ನೊಂದು ನೋಟ್ಸ್ ಇತ್ತು, ಆ ನೋಟ್ಸ್ನ ರೆಫರ್ ಮಾಡ್ತಿದ್ದೆ. ಕರೆಂಟ್ ಅಫೇರ್ಸು ಮತ್ತು PYQ. ಅಂದರೆ ಈ ಪಾಲಿಟಿ ಇಷ್ಟು ಬಿಟ್ಟರೆ ಬೇರೆದೇನೂ ಓದ್ತಿರ್ಲಿಲ್ಲ. ಎಟ್ ದ ಸೇಮ್ ಟೈಮ್ ಇವಾಗ ನೋಡಿ ಎಕನಾಮಿ ಅಂತಂದರೆ ವಿವೇಕ್ ಸಿಂಗ್ ಬುಕ್ಕು, ಆಮೇಲೆ ಮೈ ಓನ್ ನೋಟ್ಸು, ಆಮೇಲೆ ಬಜೆಟ್ ಆ್ಯಂಡ್ ಎಕನಾಮಿಕ್ಸ್ ಸರ್ವೆ 550 ಕ್ವಶನ್ಸು, ಲೈಕ್ ದಟ್. ಅಂದರೆ ಇದು ನನ್ನ ಫೈನಲ್ ಸೋರ್ಸು. ಇದನ್ನು ಬಿಟ್ಟರೆ ನಾನು ಹೊರಗಡೆ ಯಾವುದೂ ಹೋಗಲ್ಲ. ಸೊ ನೀವು ಇದನ್ನು ಯಾವ ಥರ ಟೈಮ್ ಟೇಬಲಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಥಿಂಕ್ ದ್ಯಾಟ್, ಅಂದರೆ ಈ ಎಲ್ಲ ಟಾರ್ಗೆಟ್ನ ನಾನು ಎಷ್ಟು ದಿನದಲ್ಲಿ ಮುಗಿಸ್ತೀನಿ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಟೈಮ್ ಟೇಬಲ್ನ ಯಾವ ಥರ ಹಾಕಬೇಕು ಅಂದರೆ ಮ್ಯಾಕ್ರೋಲಿಂದರೆ ಮೈಕ್ರೋವರೆಗೂ. ಮ್ಯಾಕ್ರೋ ಅಂತಂದರೆ ಲಾರ್ಜರ್ ಲೆವೆಲ್, ಓಕೆನಾ. ಆಮೇಲೆ ಮೈಕ್ರೋ ಅಂದರೆ ಸ್ಮಾಲರ್ ಲೆವೆಲ್. ಇವಾಗ ನಾನು ಲಾರ್ಜರ್ ಲೆವೆಲ್ ಅಂತಂದರೆ ಇವಾಗ ನನ್ನ ಹತ್ರ 3 month ಇದೆ. 3 monthನ ನಾನು 1 ಡೇಗೆ ಯಾವ ಥರ ಕನ್ವರ್ಟ್ ಮಾಡಬೇಕು, 1 ಡೇನ ನಾನು ಯಾವ ಥರ ಓದಿದರೆ ಆ 3 month ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಇದು ಮ್ಯಾಕ್ರೋಲಿಂದರೆ ಮೈಕ್ರೋ. ಅಂದರೆ ಮ್ಯಾಕ್ರೋ ಅಂದರೆ ದೊಡ್ಡ ಟಾರ್ಗೆಟ್ ಇರಬೇಕು. ಈ 3 monthಲ್ಲಿ ನಾನು ಎಷ್ಟು ರಿವಿಷನ್ ಮಾಡಬೇಕು, ಹಾಗಂದರೆ 1 ದಿನದಲ್ಲಿ ನಾನು ಎಷ್ಟು ಸಲ ರಿವಿಷನ್ ಮಾಡಿದ್ರೆ ಆ 3 monthಲ್ಲಿ ಅಷ್ಟು ರಿವಿಷನ್ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ಒಂದು ಗೋಲ್ಡನ್ ರೂಲ್ ಏನು ಗೊತ್ತಾ. ಗೋಲ್ಡನ್ ರೂಲ್ ಅಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು 3 times ರಿವಿಷನ್ ಮಸ್ಟ್ ಇರಬೇಕು. 3 times ರಿವಿಷನ್ ಆಗಲೇಬೇಕು. ಅಂದರೆ ನಾವು ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸರ್ವೈವ್ ಮಾಡ್ಬೋದು. ಇಲ್ಲ ಅಂತಂದರೆ ವಿ ಲೂಸ್. ಓಕೆ, ಸೊ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಇರುತ್ತೆ ಅಂದರೆ. ಈಗ ನಮ್ಮ ಹತ್ರ ಒಂದು 3 month ಇದೆ, ಅಂದರೆ 90 days.
ಹೌದಾ. ಈ 90 ಡೇಸ್ನ ನಾನು 45 ಡೇಸು ಮತ್ತು 45 ಡೇಸ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಫಸ್ಟ್ 45 ಡೇಸ್ ಇದೆಯಲ್ಲ, ಆ 45 ಡೇಸ್ನ ಫುಲ್ ಒನ್ ರೌಂಡ್ ರೀಡಿಂಗ್ನ ಮಾಡ್ತೀನಿ. ಅಂದರೆ ಒನ್ ರಿವಿಷನ್. ಅಂದರೆ ಈಗ ಆಲ್ರೆಡಿ ನೀವು ಒಂದು ಸಲ ಬುಕ್ ಓದಿರ್ತೀರಾ ಅಥವಾ ಏನೋ ಒಂದು ಅದ್ರ ಬಗ್ಗೆ ನಾಲೆಜ್ ಇದೆ ಅಂತಂದರೆ ನೀವು ಒಂದು ಫಸ್ಟ್ 45 ಡೇಸ್ನ ಒಂದು ಕ್ಲೀನಾಗಿ ಲೈನ್ ಟು ಲೈನ್ ನೀವು ರೀಡ್ ಮಾಡಬೇಕು. ಅಂದರೆ ನಾನು ನಾಟ್ ಜಸ್ಟ್ ಬರೀ ಕ್ವಾಲಿಟಿ ಅಷ್ಟೇ ಹೇಳ್ತಾ ಇಲ್ಲ. ಸೊ ಅದರ್ ಆಲ್ ಏನೋ ಒಂದು ನಿಮ್ಮ ಸಿಲೆಬಸ್ ಇರುತ್ತಲ್ಲ, ಆ ಸಿಲೆಬಸ್ಸಲ್ಲಿ ನಿಮ್ಮದು ಒಂದು ಸೋರ್ಸಸ್ ನೀವು ಲಿಸ್ಟ್ ಮಾಡಿದ್ದೀರಾ, ಆ ಲಿಸ್ಟ್ ಎಲ್ಲ 45 ಡೇಸಲ್ಲಿ ಮುಗಿಬೇಕು. ಓಕೆನಾ. ಈ 45 ಡೇಸ್ ಆಯಿತಾ. ಇನ್ನು ನೆಕ್ಸ್ಟ್ 45 ಡೇಸ್ ಬನ್ನಿ. ಈ ನೆಕ್ಸ್ಟ್ 45 ಡೇಸಲ್ಲಿ ನಾನು 2 ಥರ ಡಿವೈಡ್ ಮಾಡ್ತೀನಿ. ಒಂದು 25 ಡೇಸು, ಫಸ್ಟ್ 25 ಡೇಸು, ಆಮೇಲೆ ನೆಕ್ಸ್ಟ್ 20 ಡೇಸು. ಈ ಫಸ್ಟ್ 25 ಡೇಸ್ ಇದೆಯಲ್ಲ, ಅದರಲ್ಲಿ ನಾನು ಸೆಕೆಂಡ್ ರೀಡಿಂಗ್ನ ಮಾಡ್ಕೊತೀನಿ. ಅಂದರೆ ಈಗ ಆಲ್ರೆಡಿ ಒಂದು ಫಸ್ಟ್ ರೀಡಿಂಗ್ ಮುಗೀತು, ಆಮೇಲೆ ಸೆಕೆಂಡ್ ರೀಡಿಂಗ್ನ ನಾನು ಮಾಡ್ತೀನಿ. ಆ ಸೆಕೆಂಡ್ ರೀಡಿಂಗು 25 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇಲ್ಲಿನೂ ಆಲ್ಮೋಸ್ಟ್ ಒಂದು ಏನಂದರೆ ಲೈನ್ ಟು ಲೈನ್ ಆಗಿರ್ಬೋದು ಅಥವಾ ಇಂಪಾರ್ಟೆಂಟ್ ಟಾಪಿಕ್ನ ಜಾಸ್ತಿ ರಿವಿಷನ್ ಮಾಡ್ತಾ ಇರಬೇಕು. ಓಕೆನಾ. ಅಂದರೆ ಹೋಲ್ ಸಿಲೆಬಸ್ ಬಗ್ಗೆ ಮಾತಾಡ್ತಿದ್ದೀನಿ, ನಾಟ್ ಜಸ್ಟ್ ಫಾರ್ ಪಾಲಿಟಿ. ಆ್ಯಂಡ್ ಥರ್ಡ್, ಈಗ ಇಲ್ಲಿ 45 ಡೇಸ್ ಮುಗೀತಾ, ಆಮೇಲೆ 25 ಡೇಸ್ ಮುಗೀತಾ. ಈಗ 45 + 25 ಅಂತಂದರೆ 70 ಡೇಸ್ ನಿಮ್ಮದು ಕಂಪ್ಲೀಟ್ ಆಯಿತು. ಕಂಪ್ಲೀಟಲ್ಲಿ 2 ರೀಡಿಂಗ್ಸ್ ಆಗಿದೆ ಇವಾಗ. ಓಕೆ. ಇನ್ನು ನಿಮ್ಮ ಹತ್ರ ಬರೀ 20 ಡೇಸ್ ಇದೆ. ಆ 20 ಡೇಸಲ್ಲಿ ಲಾಸ್ಟ್ ರೀಡಿಂಗ್ ಅಂದರೆ ಒಂದು 12 ಡೇಸು ಮತ್ತು 8 ಡೇಸ್ ಅಂತೇಳಿ. ಆ 12 ಡೇಸಲ್ಲಿ ಯು ಆರ್ ನಾಟ್ ಸಪೋಸ್ ಟು ರೀಡ್ ಲೈನ್ ಬೈ ಲೈನ್. ಓಕೆ. ಈ ಟೈಮಲ್ಲಿ ನೀವು ಲೈನ್ ಬೈ ಲೈನ್ ಓದೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಿಮ್ಮದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು, ಆಮೇಲೆ ಏನು ಬಿಟ್ಟಿರ್ತೀರಲ್ಲ ಅದ್ರ ಬಗ್ಗೆ ಜಾಸ್ತಿ ಫೋಕಸ್ಸು, ಯಾವ್ದು ನಿಮಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ಅದ್ರ ಬಗ್ಗೆ ಜಾಸ್ತಿ ಓದುವಂಗಿಲ್ಲ, ಲೈನ್ ಟು ಲೈನ್ ಓದುವಂಗಿಲ್ಲ. ಸೊ ಓದಿದ್ದು ನಿಮ್ಗೆ ನೆನಪಿತ್ತು ಅಂದರೆ ಯು ಮಸ್ಟ್ ಸ್ಕಿಪ್ ದೋಸ್ ಥಿಂಗ್ಸ್. ಸೊ ಯು ಹ್ಯಾವ್ ಟು ಎನ್ಶೋರ್ ದ್ಯಾಟ್, ಅಂದರೆ ನಿಮ್ಮದು ರೀಡಿಂಗು 3 ಟೈಮ್ಸ್ ಕಂಪ್ಲೀಟ್ ಆಗಲೇಬೇಕು. ಓಕೆನಾ. ಆಮೇಲೆ 12 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು. ಆಮೇಲೆ ಈ 8 ಡೇಸ್, ಲಾಸ್ಟ್ 8 ಡೇಸ್ ಉಳಿಯುತ್ತಲ್ಲ, ಆ 8 ಡೇಸಲ್ಲಿ ಒಂದು ಫೈನಲ್ ರೀಡಿಂಗ್. ಅಂದರೆ ಬುಕ್ಕಲ್ಲಿ ಸುಮ್ಮನೆ ಏನಿದೆ ಆ ಹೆಡ್ಲೈನು ಸೊ ನೋಡ್ಕೊತ ಹೋಗಬೇಕು. ಆಮೇಲೆ ನಿಮ್ಮ ಲಾಸ್ಟ್ ಒಂದು ಚಿಕ್ಕ ನೋಟ್ಸ್ ಮಾಡಿರ್ತಾರಲ್ಲ, ಅಂದರೆ ಏನೋ ಒಂದು ಶಾರ್ಟ್ ನೋಟ್ಸ್ ಅಂತಾರಲ್ಲ, ಪೇಪರಲ್ಲಿ ಬರೆದಿರೋದು ಒಂದು ನೋಟ್ಸ್ ಬರೆದಿರತ್ತೆ, ಒಂದು 10-15 ಪೇಜಸ್ ಇರುತ್ತೆ ಅಥವಾ ಒಂದು 30 ಪೇಜಸ್ ಇರುತ್ತಲ್ಲ, ಆ ಥರ ಏನೇ ಒಂದು ನೋಟ್ಸ್ ಇರುತ್ತಲ್ಲ ಅದನ್ನು ನೀವು ಲಾಸ್ಟ್ 7 ಡೇಸು ಅಥವಾ 8 ಡೇಸ್ ಲಾಸ್ಟ್ ವೀಕ್ ಇರುತ್ತಲ್ಲ ಅಲ್ಲಿ ಓದಬೇಕು. ಮತ್ತು ಅದರ್ ಥಿಂಗ್ಸ್ ರಿಮೈನಿಂಗ್ ಏನೇ ಉಳಿದಿದ್ರು ಸೊ ನೀವು ಲಾಸ್ಟ್ 8 ಡೇಸಲ್ಲಿ ಕವರ್ ಮಾಡಬೇಕು. ನಂದು ಗೋಲ್ಡನ್ ರೂಲ್ ಯಾವಾಗಲೂ ಏನಂದರೆ ಫಸ್ಟ್ ರೀಡಿಂಗು, ಸೆಕೆಂಡ್ ರೀಡಿಂಗು, ಥರ್ಡ್ ರೀಡಿಂಗ್ ಮುಗಿಲೇಬೇಕು. ಅದಾದಮೇಲೆ ಸೊ ದ್ಯಾಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ನಾನು ಯಾವುದೂ ಪೆಂಡಿಂಗ್ ಇಟ್ಕೋತಿರಲ್ಲ. ಸೊ ಲಾಸ್ಟ್ ವೀಕಲ್ಲಿ ಸುಮ್ಮನೆ ನೋಡ್ಕೊತ ಹೋಗೋದು. ಆಮೇಲೆ ರಿಮೈನಿಂಗ್ ಏನೇ ಉಳಿದಿದ್ರು ಅಥವಾ ಯಾವುದೋ ಒಂದು ಶಾರ್ಟ್ ನೋಟ್ಸ್ ಇದ್ರೂ ನಾನು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಇವಾಗ ಸರ್ ಯು ವಿಲ್ ಆಸ್ಕ್ ದಟ್, ಅಂದರೆ ಸರ್ ನನ್ನ ಹತ್ರ 30 ಡೇಸ್ ಇದೆ PC ಎಕ್ಸಾಮ್ಗೆ, ಯಾವ ಥರ ಓದಬೇಕು ಅಂತಂದರೆ, ಇಫ್ ಯು ಆರ್ ಅ ಬಿಗಿನರ್, ಅಂದರೆ ಈಗ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಇಟ್ ಈಸ್ ನಾಟ್ ಪಾಸಿಬಲ್ ಇಲ್ಲ. ಅದು 30 ಡೇಸಲ್ಲಿ ಹೋಲ್ ಎಲ್ಲ ನಾನು ಪಾಲಿಟಿ ಮುಗಿಸ್ತೀನಿ, ಜಿಯೋಗ್ರಫಿ ಮುಗಿಸ್ತೀನಿ, ಎಕನಾಮಿ ಮುಗಿಸ್ತೀನಿ, ಎನ್ವಿರಾನ್ಮೆಂಟು, ಸೈನ್ಸ್ ಸೆಂಟಿಗೆ ಎಲ್ಲ ಮುಗಿಸ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್, ಹ್ಯೂಮನ್ಲಿ ನಾಟ್ ಪಾಸಿಬಲ್. ಸೊ ಇವಾಗ ನೀವೆಲ್ಲ ಓದಿದ್ದೀರಾ, ಈಗ ಒಂದು ಒಳ್ಳೆ ಔಟ್ಕಮ್ ಬೇಸ್ಡ್ ಟೈಮ್ ಟೇಬಲ್ ನಾವು ಹಾಕ್ಬೋದು ಅಂತಂದರೆ ಇಟ್ ಈಸ್ ಲೈಕ್ 15 ಡೇಸ್ನ ನಾನು ಡಿವೈಡ್ ಮಾಡ್ತೀನಿ 30 ಡೇಸಲ್ಲಿ. ಆ 15 ಡೇಸಲ್ಲಿ ಫಸ್ಟ್ ರೀಡಿಂಗ್ ಆಗುತ್ತೆ. ಇನ್ನು 15 ಡೇಸಲ್ಲಿ ಒಂದು 8 ಡೇಸು ಮತ್ತು ಒಂದು 7 ಡೇಸು. ಈ 7 ಡೇಸಲ್ಲಿ ಸೆಕೆಂಡ್ ರೀಡಿಂಗ್ ಆಗುತ್ತೆ. ಇನ್ನು 8 ಡೇಸಲ್ಲಿ ಸೆಕೆಂಡು. 7 ಡೇಸ್ ಇರುತ್ತಲ್ಲ, ಆ 7 ಡೇಸಲ್ಲಿ ನಿಮ್ಮದು ರಿಮೈನಿಂಗ್ ಏನೋ ಅಂದರೆ ಹೆಡ್ಲೈನ್ ಓದ್ಕೊತ ಹೋಗೋದು. ಆಮೇಲೆ ರಿಮೈನಿಂಗ್ ಸಬ್ಜೆಕ್ಟು ಅಥವಾ ಶಾರ್ಟ್ ನೋಟ್ಸ್ಗಳನ್ನ ನೀವು ಓದಬೇಕು. ಲಾಸ್ಟ್ 7 ಡೇಸು ಅದು ಭಾಳ ಇಂಪಾರ್ಟೆಂಟು. ಇವಾಗ ಕೇಳ್ತಿರಲ್ಲ ಸರ್ ಟಾರ್ಗೆಟ್ ಯಾವ ಥರ ಹಾಕಬೇಕು, ಮಂತ್ಲಿ ಟಾರ್ಗೆಟ್ ಯಾವ ಥರ ಹಾಕಬೇಕು, ವೀಕ್ಲಿ ಯಾವುದು, ಅಂದರೆ ಡೈಲಿ ಯಾವುದು. ಇವಾಗ ನಾನು ಹೇಳಿದೆ, 90 ಡೇಸಲ್ಲಿ ನನಗೆ 3 ರೀಡಿಂಗ್ಸ್ ಮುಗಿಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಜನವರಿ, ಫೆಬ್ರವರಿ, ಮಾರ್ಚ್. ಈಗ ಇದು 90 ಡೇಸ್ ಆಯ್ತಲ್ಲ. ಸೊ ಈ 90 ಡೇಸಲ್ಲಿ ನಾನು ಈ 3 ರೀಡಿಂಗ್ ಮಾಡಬೇಕಂದ್ರೆ ಜನವರಿಯಲ್ಲಿ ನಾನು ಎಷ್ಟು ಓದಬೇಕು, ಫೆಬ್ರವರಿಯಲ್ಲಿ ನಾನು ಎಷ್ಟು ಓದಬೇಕು, ಮಾರ್ಚಲ್ಲಿ ಎಷ್ಟು ಓದಿದರೆ ಸೊ ದ್ಯಾಟ್ ನನಗೆ ನನ್ನ 3 ರೀಡಿಂಗ್ಸು ಅಂದರೆ 3 ರೀಡಿಂಗ್ಸ್ ಮುಗಿಯುತ್ತೆ ಅಂಥೇಳಿ. ಈಗ ನನಗೆ
ಐ ಗಾಟ್ ಒನ್ ಪಾಯಿಂಟ್ ಏನಂದರೆ, ಈಗ ನಾನು ಈ ಮಂತಲ್ಲಿ ನನಗೆ ಜನವರಿಯಲ್ಲಿ ಇಷ್ಟು ಓದಿದರೆ ಸೊ ದ್ಯಾಟ್ ನಂದು 90 ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಇವಾಗ ನಿಮಗೆ ಒಂದು ಗೊತ್ತಾಯಿತು ಏನಂದರೆ ಈ ಮಂತಲ್ಲಿ ನಾನು ಇಷ್ಟು ಓದಬೇಕು. ಫಾರ್ ಎಕ್ಸಾಂಪಲ್ 30 ಪಾಯಿಂಟ್ಸ್ ಓದಬೇಕು. ಈ 30 ಪಾಯಿಂಟ್ಸ್ ಓದಬೇಕು ಅಂತಂದರೆ ಈ 1 ವೀಕಲ್ಲಿ ನಾನು 7 ಪಾಯಿಂಟ್ ಓದಲೇಬೇಕು. ಈ 1 ವೀಕಲ್ಲಿ 7 ಪಾಯಿಂಟ್ ಓದಬೇಕಂದ್ರೆ ನಾನು 1 ಡೇಯಲ್ಲಿ 1 ಪಾಯಿಂಟ್ ಓದಲೇಬೇಕು. ಲೈಕ್ ದ್ಯಾಟ್. ಅಂದರೆ ಇದು ನೀವು ಪ್ರಾಸೆಸ್ ಮಾಡಬೇಕು, ಪ್ರಾಬ್ಲಮ್ ಮಾಡಬೇಕು. ಈ ಒಂದಿನ ನೀನು ಕಂಪ್ಲೀಟ್ ಮಾಡಿದ್ರೆ ಸೊ ಹೋಲ್ ಈ 7 ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. 7 ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಆದವು ಅಂದರೆ ಸೊ ನಿಮ್ಮದು 30 ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಈ 30 ಡೇಸ್ದೆಲ್ಲ ಟಾರ್ಗೆಟ್ ಕಂಪ್ಲೀಟ್ ಆದ ಅಂದರೆ ನಿಮ್ಮದು 90 ಡೇಸ್ದು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ. ಸೊ ಲೈಕ್ ದ್ಯಾಟ್ ನೀವು ಮ್ಯಾಕ್ರೋಲಿಂದ ಮೈಕ್ರೋ ಬರಬೇಕು, ಮೈಕ್ರೋಲಿಂದ ಮ್ಯಾಕ್ರೋಗೆ ಹೋಗಬೇಕು. ಅಂದರೆ ಸ್ಮಾಲ್ ಟು ಲಾರ್ಜ್ ಆ್ಯಂಡ್ ಲಾರ್ಜ್ ಟು ಸ್ಮಾಲ್. ಓಕೆ. ಆಮೇಲೆ ಮೋಸ್ಟ್ ಆಫ್ ದ ಪೀಪಲ್ಸ್ ಕ್ವಶನ್ ಈಸ್ ಲೈಕ್ ಏನಂದರೆ ದಿನಾಲೂ ಎಷ್ಟು ಗಂಟೆ ಓದಬೇಕು. ಇದು ಇಟ್ ಈಸ್ ಬೇಸ್ಡ್ ಆನ್, ಅಂದರೆ ಇದು ಡಿಪೆಂಡ್ಸ್ ಆನ್ ನಿಮ್ಮ ಹತ್ರ ಟೈಮ್ ಎಷ್ಟಿದೆ. ಈ ನಿಮ್ದು ಯಾವ ಥರ ಟಾರ್ಗೆಟ್ ಹಾಕಿದ್ದೀರಾ, ಅಂದರೆ ಮಂತ್ಲಿ ಎಷ್ಟು ಟಾರ್ಗೆಟ್ ಇದೆ, ವೀಕ್ಲಿ ಎಷ್ಟು ಟಾರ್ಗೆಟ್ ಇದೆ, ಡೈಲಿ ಎಷ್ಟು ಇದೆ. ಬಟ್ ಇನ್ ಕಾಂಪಿಟೇಟಿವ್ ಪೀರಿಯಡಲ್ಲಿ ನಾನು ಹೇಳ್ಬೋದು ಒಂದು ಕ್ವಶನ್ ಏನಿದೆ ಅಂತ ಇರುತ್ತೆ ಅಂತಂದರೆ ದಿನಾಲೂ ಎಷ್ಟು ಗಂಟೆ ಓದ್ಬೇಕು ಸರ್. ಸೊ ನಾನು ಯೂಶ್ವಲಿ ಏನು ಹೇಳೋದು ಅಂತಂದರೆ ಐ ನೀಡ್ 8 to 10 hours ಎವರೇಜ್ ಇರಬೇಕು. ಅದು ಪ್ರೊಡಕ್ಟಿವ್ ಆಗಿರಬೇಕು. ಸುಮ್ಮನೆ ಒಂದು ಲೈಬ್ರರಿಗೆ ಹೋಗೋದು ಆಮೇಲೆ ಅಲ್ಲಿ ಕುಂತು ಬೇರೆ ಸ್ಟಡಿ ಬಿಟ್ಟು ಬೇರೆದೇನೋ ಮಾಡ್ತೀನಿ ಅಂದರೆ ಇಲ್ಲ. ಅದ್ರ ಅಂದರೆ ಓದಬೇಕಂದ್ರೆ ಓದಬೇಕಷ್ಟೇ. ಸೊ ಐ ನೀಡ್ ಪ್ರೊಡಕ್ಟಿವ್ ಸ್ಟಡಿ. ಓಕೆ. ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಅಂದರೆ ಸರ್ 15 ಅವರ್ಸ್ ಓದಬೇಕು, 14 ಅವರ್ಸ್ ಓದಬೇಕು, ಎವ್ರಿ ಡೇ 12 ಅವರ್ಸ್ ಓದಬೇಕು. ಆಗಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ವಿ ಆರ್ ಹ್ಯೂಮನ್ ಬೀಯಿಂಗ್. ಅಂದರೆ ಹ್ಯೂಮನ್ ಬೀಯಿಂಗ್ ಅಂದರೆ ನಮಗೆ ಒಂದು ಫೀಲ್ ಇರುತ್ತೆ. ವಿ ಆರ್ ನಾಟ್ ಅ ರೋಬೋಟ್, ರೈಟ್? ರೋಬೋಟ್ ಅಲ್ಲ ನಾವು. ಏನೋ ಒಂದು ಕೆಲಸ ಕೊಟ್ಟಿದ್ದಾರೆ ಅದನ್ನ ಮಾಡ್ತೀನಿ ರೆಗ್ಯುಲರ್ ಆಗಿ, ಕಂಟಿನ್ಯೂಸ್ ಆಗಿ, ಹೈಯೆಸ್ಟ್ ಎಫಿಷಿಯೆಂಟಾಗಿ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನಮಗೆ ಒಂದು ಕೆಪಾಸಿಟಿ ಇದೆ. ಆ ಕೆಪಾಸಿಟಿ ದಾಟಿ ನಾನು ಹೋಗೋಕ್ಕಾಗಲ್ಲ. ಓಕೆನಾ? ಅದಕ್ಕೆ 8 to 10 hours ನನಗೆ ಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಏನಂದರೆ ಈಗ ಎವ್ರಿ 1 ವೀಕಲ್ಲಿ ನಮಗೆ ಒಂದು ರಜೆ ಬೇಕೇ ಬೇಕು. ಯಾಕೆ ಬೇಕು ಅಂತಂದರೆ ನಮ್ಮದು ಅಂದರೆ ಬಾಡಿ ಎಕ್ಸಾಸ್ಟ್ ಆಗಿಬಿಡುತ್ತೆ ಸರ್ಟೆನ್ ಅಮೌಂಟ್ ಆಫ್ ಟೈಮ್ ಆದಮೇಲೆ. ಅಂದರೆ ಇವಾಗ ಒಂದು 10 days ನೀವು ಕಂಟಿನ್ಯೂಸ್ ಆಗಿ ಓದ್ತಿದ್ರಿ ಅಂತ ತಿಳ್ಕೊಳ್ಳಿ. ಸೊ 10 days ಕಂಟಿನ್ಯೂಸ್ ಹೋದ್ಮೇಲೆ ಒಂದು 11th day ಏನಾಗುತ್ತೆ ಗೊತ್ತಾ, ನಿಮಗೆ ಓದೋಕ್ಕೆ ಮನಸ್ಸು ಬರಲ್ಲ, ಅಥವಾ ಎಲ್ಲೋ ಹೋಗ್ಬೇಕನ್ಸುತ್ತೆ, ಏನೋ ಒಂದು ಮಾಡ್ತೀರಾ, ಅಥವಾ ಫಿಲ್ಮ್ ನೋಡೋದು, ಅರ್ಧ ಸ್ಟಡಿ ಮಾಡ್ತೀರಾ 50%, ಇನ್ನು 50% ಓದೋಕ್ಕೆ ಟ್ರೈ ಮಾಡ್ತೀರಾ. ಅಲ್ಲಿ ಆ 50% ಮತ್ತೆ ಅದನ್ನು ಓದೋಕ್ಕಾಗಲ್ಲ. ಸೊ ದ್ಯಾಟ್ ಆಮೇಲೆ ಏನಾಗುತ್ತೆ ಅಂದರೆ ಮೈಂಡ್ಲಿ ಯು ಬಿಕಮ್ ಡಿಮೋಟಿವೇಟ್ ಆಗಿಬಿಡುತ್ತೆ. ಆ ಡಿಮೋಟಿವೇಟ್ ಆಗುತ್ತಲ್ಲ, ಸೊ ದ್ಯಾಟ್ ಅದು ನೆಕ್ಸ್ಟ್ ಡೇನೂ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ. ಅಂದರೆ ನಿಮಗೆ ಒಂದಿನ ಹಾಳಾಗೋದಲ್ದೂ ಪ್ಲಸ್ 1 ದಿನನೂ ನಿಮ್ಮದು ತೊಗೊಳತ್ತೆ. ಅಂದರೆ ಈ ದಿನ ಹಾಳಾಯ್ತಲ್ಲ ಅಂತ ಈ ದಿನನೂ ಥಿಂಕ್ ಮಾಡೋಕ್ಕೆ ಚಾಲು ಮಾಡ್ತೀರಾ. ಸೊ ದ್ಯಾಟ್ ನಂದೇನು ಒಂದು ರಿಕ್ವೆಸ್ಟ್ ಅಂತಂದರೆ ಯು ಟೇಕ್ 1 day ಆಫ್. ಅಂದರೆ 1 ವೀಕಲ್ಲಿ 1 day ನೀವು ರಜೆ ತೊಗೊಂಡ್ಬಿಟ್ರೆ ಆ ದಿನ ನೀವು ಏನೂ ಮಾಡೋಂಗಿಲ್ಲ. ಓಕೆನಾ? ಆ ದಿನ ಯಾವ ಬುಕ್ಕು ಮುಟ್ಟುವಂಗಿಲ್ಲ, ಯಾವುದು ನ್ಯೂಸ್ ಪೇಪರ್ ಮುಟ್ಟುವಂಗಿಲ್ಲ, ಏನಿಲ್ಲ. ಇಫ್ ನಿಮಗೆ ಒಂದು ಓದಬೇಕು, ಇನ್ನೂ ಏನೋ ಮಾಡಬೇಕು ಅಂತಂದರೆ ಒಂದು ಮಾರ್ನಿಂಗ್ 2 to 3 hours. ಸೊ ಒಂದು ಹೋಲ್ ವೀಕ್ ಏನು ಓದಿರ್ತೀರಲ್ಲ ಅದನ್ನ ಸುಮ್ಮನೆ ನೋಡ್ಕೊತ ಹೋಗಿ ರಿವಿಷನ್ ಆಗುತ್ತೆ. ಸೊ ಅದನ್ನು ಬಿಟ್ಟರೆ ಏನು ಮಾಡಬಾರ್ದು. ಸೊ ನೀವು ಈ ಆ ಒಂದು ದಿನಾನ ರಜೆ ಹಂಗೆ ತೊಗೊಂಡ್ರೆ ಅದ್ರ ನೆಕ್ಸ್ಟ್ ಡೇ ಏನು ಸ್ಟಾರ್ಟ್ ಮಾಡ್ತೀರಲ್ಲ ಹೈಲಿ ಪ್ರೊಡಕ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಸಂಡೇನ ಆಫ್ ಆಗಿ ತೊಗೊಂಡ್ರೆ ಮಂಡೇಯಿಂದ ಮತ್ತೆ ಸಂಡೇವರೆಗೂ ಫುಲ್, ಅಂದರೆ ಸಂಡೇವರೆಗೂ ಫುಲ್ಲಿ ಪ್ರೊಡಕ್ಟಿವ್ ಇರುತ್ತೆ. ಅದಕ್ಕೆ ಒಂದು ಆಫು ಅಂದರೆ ರಜೆ, ಹಾಲಿಡೇ ಮಸ್ಟ್, ಅಂದರೆ ನೀಡೆಡ್ ಅಂತ ಹೇಳ್ಬೋದು. ಆಮೇಲೆ ನೀವು ರಾತ್ರಿ ಮಲಗುವಾಗ ನಾಳೆ ಏನು ಮಾಡಬೇಕು, ಅಂದರೆ ನಾಳೆ ಟಾರ್ಗೆಟ್ ಯಾವ ಥರ ಇರಬೇಕು ಅಂಥೇಳಿ, ಏನೇನು ಓದಬೇಕು ಅಂಥೇಳಿ ಲಿಸ್ಟ್ ಮಾಡಿ ಮಲಗಬೇಕು. ಸೊ ದ್ಯಾಟ್ ನಿಮ್ಮದೊಂದು ಸಬ್ ಕಾನ್ಷಿಯಸ್ ಮೈಂಡ್ ಇರುತ್ತಲ್ಲ ಅದು ರೀಡ್ ಮಾಡ್ತಾ ಇರುತ್ತೆ. ನೀವು ಮಲಗುವಾಗೂ ಹೇಳುತ್ತೆ, ಇಲ್ಲ ನೀನು ನಾಳೆ ಇದು ಟಾರ್ಗೆಟ್ ಇದೆ, ಸೊ ದ್ಯಾಟ್ ಯು ಹ್ಯಾವ್ ಟು ಕಂಪ್ಲೀಟ್ ಅಂತೇಳಿ. ಆಮೇಲೆ ಈವನ್ ಮಾರ್ನಿಂಗ್ ಆದ್ರೂ ನೀವು ಹೇಳೋದೇ ಬೇಡ, ಅದೇ ಎಬ್ಸತ್ತೆ ನಿಮ್ಮನ್ನ, ವೇಕಪ್ ಅಂತೇಳಿ. ಸೊ
ಅಂದರೆ ನಾಳೆ ಟಾರ್ಗೆಟ್ನ ನೀವು ಬರೆದಿಟ್ರೆ ಸೊ ದ್ಯಾಟ್ ನಿಮ್ಮದು ಸಬ್ ಕಾನ್ಷಿಯಸ್ಲಿ ಅದು ಆ್ಯಕ್ಟಿವಲ್ಲಿ ಇರುತ್ತೆ. ನಂದು ಬೆಂಚ್ ಮೇಲೆ ಯಾವಾಗಲೂ ಈ ಒಂದು ಲೈನ್ ಇರುತ್ತಿತ್ತು, ಏನಂದರೆ ವಿನ್ ಯುವರ್ ಮಾರ್ನಿಂಗ್ ವಿನ್ ಯುವರ್ ಡೇ. ಅಂದರೆ ನೀವು ಮಾರ್ನಿಂಗ್ ಬೇಗ ಎದ್ದು ಎಷ್ಟು ಬೇಗ ಎದ್ದು ಲೈಬ್ರರಿಗೆ ಹೋಗ್ತೀರಲ್ಲ, ಸೊ ದ್ಯಾಟ್ ನಿಮ್ಮದು ಅಷ್ಟು ಪ್ರೊಡಕ್ಟಿವಿಟಿನೂ ಇರುತ್ತೆ. ಆಮೇಲೆ ಆಲ್ಮೋಸ್ಟ್ ಒಂದು ಅಂದರೆ 2 PM ಅಂದರೆ ಮಧ್ಯಾಹ್ನ 2 PM ಸೊ ನಿಮ್ಮದು 4 to 5 hours ನೀವು ಓದಿಬಿಟ್ರೆ ಸೊ 50% ನಿಮಗೆ ನಿಮ್ಮದು ಡೇ ಟಾರ್ಗೆಟು ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟು ಬೇಗ ಆಗುತ್ತಲ್ಲ ಅಷ್ಟು ಬೇಗ ನೀವು ಲೈಬ್ರರಿಗೆ ಹೋದರೆ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು. ಆಮೇಲೆ ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತಾ ಇರಬೇಕು, ಇದು ಮುಗೀತಾ. ಸೊ ಅಂದರೆ ಒಂದು ದಿನ ಮುಗಿದ ಮೇಲೆ ಸೊ ನೀವು ಅದನ್ನು ಟಿಕ್ ಮಾಡ್ತೀರಲ್ಲ, ಇದು ಮುಗೀತು, ಅಲ್ಲಿರೋಂಥ ಒಂದು ಖುಷಿನೇ ಬೇರೆ. ಸೊ ಜಸ್ಟ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಫೀಲ್ ಮಾಡಿ, ಅಂದರೆ ಒಂದು ಸಲ ನೀವು ಹಾಕಿ ನೋಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಓಕೆನಾ. ಆಮೇಲೆ ಈ ಕಾಂಪಿಟೇಟಿವ್ ಫೀಲ್ಡ್ ಅಂತಂದರೆ ಎಷ್ಟೋ ಜನ ಸೊ ಏನೋ ಒಂದು ಕನಸು ಕಂಡ್ಕೊಂಡು ಬಂದಿರ್ತಾರೆ. ಅಂದರೆ ಅವ್ರ ಗೋಲ್ ಇರುತ್ತೆ, ಅವ್ರು ಪೊಲೀಸ್ ಆಫೀಸರ್ ಆಗ್ಬೇಕಂತಾರೆ, ಒಬ್ರು IAS ಆಗ್ಬೇಕಂತಾರೆ, ಒಬ್ರು KAS ಆಗ್ಬೇಕಂತಾರೆ. ಎಲ್ಲರೂ ಬಂದವರೆಲ್ಲ ಆಗೋಕ್ಕಾಗಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಕಾಂಪಿಟೇಟಿವ್ ಫೀಲ್ಡ್, ರೈಟ್. ಸೊ ಕಾಂಪಿಟೇಷನ್ ಅಂತಂದರೆ ಟಾಪಲ್ಲಿ ಯಾರು ಇರ್ತಾರಲ್ಲ ಅವ್ರು ಪಾಸ್ ಆಗೋದು, ಕೆಳಗಡೆ ಯಾರು ಇರ್ತಾರಲ್ಲ ಅವರು ಪಾಸ್ ಆಗೋಕ್ಕಾಗಲ್ಲ. ಇಟ್ ಡಸಂಟ್ ಮೀನ್ ಇವರು ಅರ್ಥ ಕಲ್ತಿಲ್ಲ ಅಂತಲ್ಲ, ಬಟ್ ಎಲ್ಲ ಒಂದು ಕಡೆ ಆ ಲಿಸ್ಟಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಜಾಸ್ತಿ ಇರೋರು ಪಾಸ್ ಆಗ್ತಾರೆ. ಸೊ ಈ ಫೀಲ್ಡಲ್ಲಿ ನಾವು ಬರೀ ಮೋಟಿವೇಶನ್ ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ, ನಾನು ಮಾಡ್ತೀನಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ. ಅದ್ರ ಜೊತೆಗೆ ನೀವು ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ನ ಹಾಕ್ತೀರಾ, ಅಂದರೆ ಎಷ್ಟು ಹಾರ್ಡ್ ವರ್ಕಾಗಿ ನೀವು ಕೆಲಸ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಎಷ್ಟು ಒಂದು ಸ್ಯಾಕ್ರಿಫೈಸಸ್ಸು ಅಥವಾ ಡೈಲಿ ಎದ್ದು ಹೋಗೋದು, ಆಮೇಲೆ ರೆಗ್ಯುಲರಾಗಿ ಕುಂತು ಓದೋದು, ಇದೆಲ್ಲ ಇಟ್ ಈಸ್ ನಾಟ್ ಈಸಿಲಿ ಪಾಸಿಬಲ್. ಸೊ ಇದಕ್ಕೆ ಬೇಕಂತಂದರೆ ಒಂದು ಪ್ಯಾಷನ್ ಇರಬೇಕು. ಸುಮ್ಮನೆ ಯಾರೊಬ್ರು ಹೇಳಿದ್ದಾರೆ ಅಂಥೇಳಿ ಬಂದು ಓದ್ತೀನಿ ಅಂತಂದರೆ ಆಗಲ್ಲ ಅದು. ಅದಕ್ಕೆ ಒಂದು ಹಾರ್ಡ್ ವರ್ಕ್, ಆ ಹಾರ್ಡ್ ವರ್ಕ್ನ ನೀವು ಎಷ್ಟು ಸ್ಟ್ರಾಂಗಾಗಿ ಹಾಕ್ತೀರಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಸಕ್ಸಸ್ಸು. ಸೊ ಆ ಹಾರ್ಡ್ ವರ್ಕು ಹೌ ಮೆನಿ ಡೇಸ್ ಇಟ್ ಈಸ್, ಸೊ ವೆದರ್ ಇಟ್ ಈಸ್ 1 day or 2 days 3 days ಇಟ್ ಡಿಪೆಂಡ್ಸ್. ಅಂದರೆ ಇವಾಗ ನೀವು 1 day 2 days ಅಷ್ಟೇ ನಿಮ್ಮದು ಹಾರ್ಡ್ ವರ್ಕ್ ಹಾಕಿದರೆ ಯು ಕಾಂಟ್ ಸರ್ವೈವ್ ಹಿಯರ್. ಅಂದರೆ ನಿಮ್ಮದು ಗೋಲ್ ಎಲ್ಲಿವರೆಗೂ ರೀಚ್ ಆಗಲ್ಲ ಅಲ್ಲಿವರೆಗೂ ನೀವು ಒಂದು ಹಾರ್ಡ್ ವರ್ಕ್ನ ಹಾಕ್ತಾ ಇರಬೇಕು. ಅದಕ್ಕೆ ನಾವು ಡಿಸಿಪ್ಲಿನ್ ಅಂತೀವಿ. ಅಂದರೆ ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿ ಆಗಿ ನೀವು ಒಂದು ಹಾರ್ಡ್ ವರ್ಕ್ನ ಒಂದು ರೈಟ್ ಡೈರೆಕ್ಷನಲ್ಲಿ ಹಾಕ್ತಿದ್ರೆ ಸೊ ದ್ಯಾಟ್ ನಿಮಗೆ ಸಕ್ಸಸ್ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಏನಂದರೆ ಹೌ ಟು ಥಿಂಕ್. ಇವಾಗ ನಮ್ಮದೇ ಅಂತ ಒಂದು ಓನ್ ಟೈಮ್ ಟೇಬಲ್ ಇದೆಯಲ್ಲ, ಅದನ್ನು ನಾನು ಯಾವ ಥರ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ 90 daysದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಸೊ ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ಆ ಟೈಮ್ ಮೇಲೆ ಇವನ್ 30 daysದು ನಾನು ಎಕ್ಸಾಂಪಲ್ ಕೊಟ್ಟು ಹೇಳಿದೆ. ಅಂದರೆ ನಿಮ್ಮ ಹತ್ರ ಟೈಮ್ ಎಷ್ಟಿದೆ, ಆಮೇಲೆ ನಾನು ಎಷ್ಟು ಸಲ ರಿವಿಷನ್ ಮಾಡಬೇಕು ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಮೈಂಡಲ್ಲಿ. ಆಮೇಲೆ ನಂದು ಈಗ ಫಾರ್ ಎಕ್ಸಾಂಪಲ್ ನಂದು ಐಡೆಂಟಿಟಿ ಅಂದರೆ ನನ್ನ ಸ್ಟ್ರೆಂತ್ ಏನು, ನನ್ನ ವೀಕ್ನೆಸ್ ಏನು. ಇವಾಗ ಪಾಲಿಟಿ 2 daysಲ್ಲಿ ಮುಗಿಯುತ್ತೆ ಅಂತ ತಿಳ್ಕೊಳ್ಳಿ. 2 daysಲ್ಲಿ ನೀವು ಮುಗಿಸ್ತೀರ, ಬಿಕಾಸ್ ಇಟ್ಸ್ ಯುವರ್ ಸ್ಟ್ರೆಂತ್. ಸೊ ನೀವು ಅದಕ್ಕೆ 10 days ನೀವು ಬರೀ ಕೊಡ್ತೀನಿ ಅನ್ನೋದು ತಪ್ಪಲ್ಲ. ಸೊ 2 daysಲ್ಲಿ ಮುಗೀತಿದ್ರೆ ಮುಗಿಸ್ಬಿಡಿ. ವೈ ಯು ವೇಟಿಂಗ್ ಫಾರ್ 10 days? ಸೊ ಯಾವತ್ತೂ ಅಂದರೆ ಪ್ರಿಯಾರಿಟಿ ಮೇಲೆ, ಅಂದರೆ ನಿಮ್ಗೆ ಯಾವ್ದು ಇಷ್ಟ ಅಥವಾ ಯಾವ್ದು ಬೇಗ ಮುಗಿಯುತ್ತೆ, ಯಾವ್ದು ಚಿಕ್ಕದಿರುತ್ತಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಒಂದು ಸ್ಟ್ರೆಂತು ಮತ್ತು ವೀಕ್ನೆಸ್ನ ಐಡೆಂಟಿಫೈ ಮಾಡಬೇಕು ಅನ್ನೋದೇ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಿಮ್ಮದು ಒಂದು ಸ್ಟ್ರೆಂತ್ ಮೇಲೆ ನೀವು ನಿಮ್ಮದು ಓನ್ ಟೈಮ್ ಟೇಬಲ್ನ ಹಾಕಿ. ಆಮೇಲೆ ಇಲ್ಲಿ ಸಮ್ ನೋಟ್ಸ್, ಅಂದರೆ ನೀವು ಇದನ್ನು ಯಾವುದೋ ಒಂದು ಟೈಮ್ ಟೇಬಲ್ ಹಾಕುವಾಗ ಸೊ ಯು ಕೀಪ್ ಇಟ್ ಇನ್ ಮೈಂಡ್ ದ್ಯಾಟ್ ಏನಂದರೆ ಯಾವುದೇ ಒಂದು ಎಕ್ಸಾಮ್ ಬರೀಬೇಕಂದ್ರೆ ಅದಕ್ಕೆ ನೀವು ಮಿನಿಮಮ್ 3 times ರಿವಿಷನ್ ಇರಬೇಕು. ರಿವೈಸ್. ಸೊ ನೀವು 3 ಸಲ ರಿವಿಷನ್ ಮಾಡಿದ್ರೆ ನೀವು ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ದೀರಾ ಅಂತ ಅರ್ಥ. ಆಮೇಲೆ ಓದುವಾಗ ಒಂದು ಸೆನ್ಸ್ ಇರಲಿ. ಸೆನ್ಸ್ ಅಂದರೆ ನಾನು ಆಲ್ರೆಡಿ ಒಂದು ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಏನಂದರೆ ಒಂದು ಪೇಜ್ನ ಒಂದು ದಿನ ಅಥವಾ ಒಂದು ಕಾನ್ಸೆಪ್ಟ್ನ ಒನ್ ಡೇ ಓದ್ತೀನಿ ಅಥವಾ ಮಾಡ್ತೀನಿ ಅಂದರೆ ಬೇಡ ಅದು. ಸೊ ಇದು ಕಾಂಪಿಟೇಟಿವ್ ಅಂದರೆ ಪ್ರತಿದಿನ ನಿಮ್ಗಿಂತ ಮುಂದೆ ಹೋಗ್ತಾ ಇರ್ತಾರೆ ಜನ, ಡೇ ಟು ಡೇ, ಇವನ್ ಮಿನಿಟ್ ಟು ಮಿನಿಟ್. ಸೊ ದ್ಯಾಟ್ ಯು ಆರ್ ನಾಟ್ ಸಪೋಸ್ ಟು ವೇಸ್ಟ್ ಯುವರ್ ಟೈಮ್. ಅಂದರೆ
ಒಂದು ಸಬ್ಜೆಕ್ಟ್ ಹೋಲ್ ಡೇ ಅಥವಾ ಸುಮ್ಮನೆ ಪೇಜಸ್ ಓಪನ್ ಮಾಡ್ಕೊತಿರ್ಗೋದು ಬೇಡ. ಅದ್ರ ಬದಲು ಇಫ್ ಯು ಆರ್ ನಾಟ್ ಗೆಟಿಂಗ್ ಅಂದರೆ ಇಂಟ್ರೆಸ್ಟ್ ಇನ್ ದ್ಯಾಟ್ ಸಬ್ಜೆಕ್ಟ್ ಅಂತಂದರೆ ಯು ಚೇಂಜ್ ದ ಸಬ್ಜೆಕ್ಟ್ನ ಚೇಂಜ್ ಮಾಡಿ ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಅದು ನಾನು ಹೇಳಿದೆ, ಯಾವಾಗಲೂ ಹೇಳ್ತಿದ್ದೆ. ಅಂದರೆ ನಾವು ಹೋಗೋ ದಾರಿನ ಚೇಂಜ್ ಮಾಡಬಾರ್ದು, ಬಟ್ ಹೋಗುವಂಥ ವಿಧಗಳನ್ನ ಚೇಂಜ್ ಮಾಡಬೇಕು. ಇಷ್ಟು ದಿನ ಈ ಥರ ಹೋಗ್ತಿದ್ರೆ ಸೊ ಇವಾಗ ಡೈರೆಕ್ಟ್ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಇವಾಗ ನಡ್ಕೊತ ಹೋಗ್ತಿದ್ದೀನಿ ಅಂದರೆ ನಾಳೆ ಸೈಕಲಲ್ಲಿ ಹೋಗ್ಬೇಕು, ಆಮೇಲೆ ಕಾರಲ್ಲಿ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು, ಆಮೇಲೆ ಕಾರಲ್ಲಿ ಹೋಗ್ಬೇಕು. ಲೈಕ್ ದ್ಯಾಟ್. ಅಂದರೆ ನಮ್ಮ ಸ್ಪೀಡ್ ಯಾವಾಗಲೂ ಜಾಸ್ತಿ ಆಗ್ತಾ ಇರಬೇಕು, ಕಮ್ಮಿ ಆಗ್ತಾ ಇರಬಾರ್ದು. ಓಕೆನಾ? ಆಮೇಲೆ ಟಾರ್ಗೆಟು ರಿಯಲಿಸ್ಟಿಕ್ ಆಗಿರಬೇಕು. ಅಂದರೆ ಇವಾಗ ನಾನು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀನಿ ಅಂತಂದರೆ 10 ಡೇಸಲ್ಲಿ ನಾನು ಎಲ್ಲ ಸಬ್ಜೆಕ್ಟ್ನ ಮುಗಿಸ್ತೀನಿ ಅನ್ನೋದು ತಪ್ಪಲ್ವಾ? ಸೊ ಒಂದು ರಿಯಲಿಸ್ಟಿಕ್ ಆಗಿ, ಅಂದರೆ ನಂದು ವೀಕ್ನೆಸ್ ಏನು, ನನ್ನ ಸ್ಟ್ರೆಂತ್ ಏನು, ಅದರ ಮೇಲೆ ನಿಮ್ಮ ಟೈಮ್ ಟೇಬಲ್ನ ಹಾಕಬೇಕು. ಆಮೇಲೆ ಫಾಲೋ ದ ಪ್ರೊಸೆಸ್. ಅಂದರೆ ಈಗ ಇದೊಂದು ಎಕ್ಸಾಮ್ ಪ್ರೊಸೆಸ್ ಅಂತಾರೆ, ಇದನ್ನು ಫಾಲೋ ಮಾಡಲೇಬೇಕು. ಯಾಕಂದರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನೀವು ಓದಲೇಬೇಕು. ಆಮೇಲೆ ರೆಸ್ಟ್ ಮಾಡಲೇಬೇಕು. ಇವಾಗ ಓದುವಾಗ ರೆಸ್ಟ್ ಮಾಡುವಾಗ ಓದೋದು ತಪ್ಪು. ಅಂದರೆ ಲೈಬ್ರರಿಗೆ ಹೋದರೆ ನಮ್ಮ ಟಾರ್ಗೆಟ್ಸ್ ಏನಿದಾವಲ್ಲ ಆ ಟಾರ್ಗೆಟ್ಸ್ ಮೇಲೆ ಗಮನ ಹಾಕಬೇಕು. ಈ ದಿನ ಈ ಟಾರ್ಗೆಟ್ಸ್ ಮುಗಿಬೇಕು, ಇದು ಮುಗಿಬೇಕು. ಅದು ಮುಗಿದ ಮೇಲೇ ದ ನೆಕ್ಸ್ಟ್ ಥಿಂಗ್ಸ್. ನಿಮ್ಮದು ಹೊರಗಡೆ ಹೋಗ್ಬೇಕಾ, ಯಾರ ಜೊತೆ ಮಾತಾಡಬೇಕಾ, ಯಾರನ್ನಾದ್ರೂ ಮೀಟ್ ಆಗಬೇಕಾ, ಹೋಗಿ. ಬಟ್ ಕಂಪ್ಲೀಟ್ ಯುವರ್ ಟಾರ್ಗೆಟ್ಸ್. ಆ ಟಾರ್ಗೆಟ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನೀವು ಮುಂದಿಂದು ಅಂದರೆ ಪ್ರೊಸೀಡ್ ಫರ್ದರ್. ಆಮೇಲೆ 5th ಪಾಯಿಂಟ್ ಏನಂದರೆ, ಈವನ್ ಇಫ್ ಯು ಕಂಪ್ಲೀಟೆಡ್ ಯುವರ್ 80%, ಅಂದರೆ 80% ಟಾರ್ಗೆಟ್ ಕಂಪ್ಲೀಟ್ ಆದ್ರೂ ಸಾಕು. ಎಂಜಾಯ್ ದ ಪ್ರೊಸೆಸ್. ಯಾಕಂದರೆ ಎಂಡ್ ಆಫ್ ದ ಡೇ ಐ ಸೆಡ್ ವಿ ಆರ್ ಹ್ಯೂಮನ್, ನಾಟ್ ರೋಬೋಟ್, ರೈಟ್? ಸೊ ಈ 80% ಅಷ್ಟೇ ಆಯಿತು, 100% ಆಗಿಲ್ಲ ಅಂತೇಳಿ ಡಿಮೋಟಿವೇಟ್ ಆಗಿ ಅದು ನಾಳೆ ನೆಕ್ಸ್ಟ್ ಡೇಗೆ ನೀವು ಎಫೆಕ್ಟ್ ಆಗಬಾರ್ದು. ಸೊ ಅದ್ರ ಬದಲು ಎಂಜಾಯ್. 80% ಕಂಪ್ಲೀಟ್ ಮಾಡಿದ್ದೀನಲ್ಲ ಅಂತ ಖುಷಿಯಲ್ಲಿರಿ. ಆಮೇಲೆ ನೆಕ್ಸ್ಟ್ ವೀಕ್ ಇರುತ್ತಲ್ಲ, ಈಗ ಈ ವೀಕಲ್ಲಿ 80% ಮಾಡಿದ್ರಲ್ಲ, ನೆಕ್ಸ್ಟ್ ವೀಕು 120% ಮಾಡಿ ಅಲ್ಲ, ಮುಗೀತು. ಸೊ ಯು ಆರ್ ಇನ್ ದ ರೇಸ್. ಅಂದರೆ ಆ ಮಂತ್ ಟಾರ್ಗೆಟ್ಗೆ ರೇಸಲ್ಲಿ ಇರ್ತೀರಾ. ಸೊ ಎಂಡ್ ಆಫ್ ದ ಡೇ ನಾನು ಮಂತ್ಲಿ ಇಷ್ಟೆಲ್ಲ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡೋಕ್ಕಷ್ಟೇ. 1 ವೀಕ್ ಜಾಸ್ತಿ ಆಗುತ್ತೆ, 1 ವೀಕ್ ಕಮ್ಮಿ ಆಗುತ್ತೆ, ಇಟ್ ನೋ ಇಶ್ಯೂಸ್. ಬಟ್ ಕಂಪ್ಲೀಟ್ ಯುವರ್ ಟಾರ್ಗೆಟ್ ಎಟ್ ದ ಎಂಡ್ ಆಫ್ 1 ಮಂತಲ್ಲಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಗೋಲ್ಡನ್ ರೂಲ್ ಅಂದರೆ ಏನು ಅಂದರೆ, ಐ ಆಲ್ವೇಸ್ ಯೂಸ್ ಟು ಫಾಲೋ ದಿಸ್. ಅಂದರೆ ಯಾವುದೋ ಒಂದು ಎಕ್ಸಾಮ್ ಇದೆಯಲ್ಲ, ಫಸ್ಟ್ ರೀಡ್ ಮಾಡಬೇಕು. ಈ ಬುಕ್ಸ್ ಇರಲಿ, ಸೋರ್ಸಸ್ ಇರಲಿ, ರೀಡ್ ಮಾಡಬೇಕು. ಅದನ್ನ ನಂಬರ್ ಆಫ್ ಟೈಮ್ ರಿವೈಸ್ ಮಾಡಬೇಕು. ಆ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ರೀಡ್, ರಿವೈಸ್ ಆ್ಯಂಡ್ ರಿಪೀಟ್ 3 Rನ ಫಾಲೋ ಮಾಡ್ತಾ ಇರಬೇಕು. ಸೊ ಒನ್ಸ್ ಯು ಫಾಲೋ ದಿಸ್ ಪ್ರೊಸೆಸ್ ಆ್ಯಂಡ್ ರಿಪೀಟ್ ಮಾಡಿದಾಗ, ಸೊ ಒನ್ಸ್ ಯು ರಿಪೀಟ್ ದೋಸ್ ಥಿಂಗ್ಸ್ ಅಂತಂದರೆ ಯು ಬಿಕಮ್ ಅ ಪರ್ಫೆಕ್ಟ್. ಸೊ ಒನ್ಸ್ ಯು ಬಿಕಮ್ ಪರ್ಫೆಕ್ಟ್ ಅಂಡ್ ಯು ಗೆಟ್ ಎ ಸಕ್ಸಸ್. ಸೊ ಅಂದರೆ ಪರ್ಫೆಕ್ಟ್ನ ಆಗಕ್ಕೆ ಟ್ರೈ ಮಾಡಿ. ಯಾವಾಗ ಆಗುತ್ತೆ ಅಂತಂದರೆ ನೀವು ರಿವೈಸ್ ಮಾಡಿದಾಗ ಮಾತ್ರ. ಆಮೇಲೆ ಐ ವಿಲ್ ಶೋ ಯು ದಟ್ ನಂದು ಒಂದು ನೋಟ್ಸ್ ಇತ್ತಲ್ಲ, ನನ್ನ ಓನ್ ಟೈಮ್ ಟೇಬಲ್ ಇತ್ತು ಅಂತ ಹೇಳಿದೆ ಅಲ್ಲ. ದಿಸ್ ಈಸ್ ವಾಟ್ ಮೈ ಆಲ್ ದ ಸಬ್ಜೆಕ್ಟ್ಸ್. ಅಂದರೆ ಇಷ್ಟು ಬಿಟ್ಟು ನಾನು ಏನೂ ಓದ್ತಿರಲಿಲ್ಲ. ಆಮೇಲೆ ಯಾವುದೋ ಒಂದು ಸಬ್ಜೆಕ್ಟು ಅಥವಾ ಏನೋ ಒಂದು ಟಾರ್ಗೆಟ್ ಮುಗೀತು ಅಂದರೆ ನಾನು ಮಾರ್ಕ್ ಮಾಡ್ತಿದ್ದೆ. ಅದು ನೀವು ಮಾರ್ಕ್ ಮಾಡಿ, ಸೊ ದ್ಯಾಟ್ ಯು ಫೀಲ್ ದಟ್ ಹ್ಯಾಪಿನೆಸ್, ಅಂದರೆ ಹೌ ಇಟ್ ವಿಲ್ ಬಿ. ಆಮೇಲೆ ಇವಾಗ ಸಿಂಪಲ್ ಎಕ್ಸಾಂಪಲ್ ನಂದೇ ಕೊಡ್ತೀನಿ. ಏನಂದರೆ ನನ್ನ ಟೈಮ್ ಟೇಬಲ್ ಲಾಸ್ಟ್ 4 ಮಂತ್ ಅಷ್ಟಿತ್ತಲ್ಲ ನನಗೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ. ಅಂದರೆ ಮೇ 24ಗೆ ನಂದು ಎಕ್ಸಾಮ್, ಐ ಥಿಂಕ್ ಮೇ 24ಗೆ ಎಕ್ಸಾಮ್ ಅಲ್ಲ. ಸೊ ನಾನು 24ಗೆ ಎಕ್ಸಾಮ್ ಅಂತ ನಂದು ಸಮರಿ ಅಂದರೆ ಎಲ್ಲನೂ 3 ಟೈಮ್ಸ್ ಮುಗಿತಾ ಇರಬೇಕು. ಸಬ್ಜೆಕ್ಟ್ ಆಗಿರ್ಬೋದು, ಸೆಕ್ಷನಲ್ ಟೆಸ್ಟು, PYQ, ಕರೆಂಟ್ ಅಫೇರ್ಸು, ಇವೆಲ್ಲ 3 ಟೈಮ್ಸ್ ಮುಗಿಬೇಕಂದ್ರೆ ನನಗೆ ಫೆಬ್ರವರಿಲಿ ನಾನು ಎಷ್ಟು ಮುಗಿಸ್ಬೇಕು, ಮಾರ್ಚಲ್ಲಿ ಎಷ್ಟು ಮುಗಿಸ್ಬೇಕು, ಏಪ್ರಿಲಲ್ಲಿ ಎಷ್ಟು ಮುಗಿಸ್ಬೇಕು, ಮೇಯಲ್ಲಿ ಎಷ್ಟು ಮುಗಿಸ್ಬೇಕು. ವಿ ಹ್ಯಾವ್ ಟು ಏನಂದರೆ ಥಿಂಕ್ ಇನ್ ಅ ಮೈಂಡ್. ಅಂದರೆ ನಾವೊಂದೇ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು, ಯಾವ ಥರ ನಾನು ಕಂಪ್ಲೀಟ್ ಮಾಡಿದ್ರೆ ಸೊ ದ್ಯಾಟ್ ನಂದು 4 ಮಂತ್ದು ಟಾರ್ಗೆಟು ರೀಚ್ ಆಗುತ್ತೆ ಅಂಥೇಳಿ. ಇವಾಗ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ಏನಂದರೆ ನಾನು ಯಾವುದೇ ಒಂದು ತಿಂಗಳನ್ನ ಕ್ಯಾಲೆಂಡ್ರಾಗಿ ಕನ್ವರ್ಟ್ ಮಾಡ್ತಿದ್ದೆ. ಏನಂದರೆ ಆ ಪ್ರತಿಯೊಂದು ದಿನನ ನಾನು ಮಾರ್ಕ್ ಮಾಡ್ತಿದ್ದೆ. ಈ ದಿನ ಮುಗೀತು. ಯಾಕಂದರೆ ಸೊ ನಿಮ್ಮದು ಒಂದು ಪ್ರೊಡಕ್ಟಿವಿಟಿನ ತೋರಿಸುತ್ತೆ. ನೀವು ಆ ಮಾರ್ಕ್ ಮಾಡುವಾಗ ಈ ದಿನದ ನಾನು ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ದಿನ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಕಾಣಿಸ್ತಾ ಇರುತ್ತೆ. ಸೊ ಲೈಕ್ ದ್ಯಾಟ್. ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ನೀವೆಲ್ಲ ನೋಡ್ಬೋದು. ಆಮೇಲೆ ಇದು ಇಂಪಾರ್ಟೆಂಟ್ ಏನಂದರೆ
ಸಿ ನೀವು ಯಾರಿಗಾದರೂ ಒಬ್ಬರಿಗೆ ಅಕೌಂಟೇಬಲ್ ಇರಬೇಕು. ಅಂದರೆ ನಾನು ಲೈಬ್ರರಿಯಲ್ಲಿ ಕುಂತು ಓದ್ತಿದ್ದೀನ ಅಥವಾ ಬೇರೆ ಮಾಡ್ತಿದ್ದೀನ ಅನ್ನೋದು ಯಾವ್ದು ಡಿಪೆಂಡ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲಲ್ಲಿ ಒಂದು ಟೈಮರ್ನ ಸೆಟ್ ಮಾಡಿ. ಅಂದರೆ ಡೈಲಿ ನೀವು ಲೈಬ್ರರಿಯಲ್ಲಿ ಅಥವಾ ನಿಮ್ಮ ಸ್ಟಡಿ ಟೇಬಲಲ್ಲಿ ಕುಂತರೆ ನೀವು ಆ ಟೈಮ್ ಸ್ಟಾರ್ಟ್ ಮಾಡಬೇಕು, ಎದ್ದರೆ ಟೈಮು ಸ್ಟಾಪ್ ಮಾಡಬೇಕು. ಓಕೆನಾ? ಸ್ಟಾರ್ಟು ಮತ್ತು ಸ್ಟಾಪು. ಸೊ ಇದು ಹೋಲ್ ಡೇ ನೀವು ಎಷ್ಟು ಅವರ್ಸ್ ಓದ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಎಂಡ್ ಆಫ್ ದ ಡೇ ನೀವು ಮಲಗುವಾಗ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನೀವು ಯಾವುದೋ ಒಂದು ಟ್ರಸ್ಟೆಡ್ ಪೀಪಲು ಅಥವಾ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಕಳ್ಸ್ಕೊತೀರಿ. ಯಾಕಂದರೆ ಒಂದು ಅಕೌಂಟೇಬಲ್ ಇರಬೇಕು. ಈವನ್ ಇಫ್ ನಾಟ್ ಅವ್ರು ಕೇಳಿಲ್ಲ ಅಂದ್ರೂ ನೀವು ಅವ್ರಿಗೆ ನೀವು ಎಷ್ಟು ಅಕೌಂಟೇಬಲ್ ಇದ್ದೀರಾ ಅನ್ನೋದು ನೀವು ಚೆಕ್ ಮಾಡ್ಬೋದು ಈ ಟೈಮ್ಗಳ ಬಗ್ಗೆ. ಅಂದರೆ ಈ ದಿನ ಎಷ್ಟು ಓದಿದೆ, ಈ ದಿನ ಎಷ್ಟು ಓದಿದೆ. ಆಮೇಲೆ ಯು ಆರ್ ನಾಟ್ ಟು ಬಿ ವರಿ ಅಬೌಟ್ ದಿಸ್ 12 ಅವರ್ಸ್ ಓದ್ತಿದ್ರಾ, 11 ಅವರ್ಸ್ ಓದ್ತಿದ್ರಾ ಅಂತೇಳಿ. ಇಲ್ಲ, ಇವನ್ ನಾನು ಒಂದೊಂದು ಸಲ ಇಲ್ಲಿ ನೋಡಿ 5 ಅವರ್ಸು ಓದಿದ್ದೀನಿ ಲೈಕ್ ದ್ಯಾಟ್. ಅಂದರೆ ಇಟ್ ಈಸ್ ನಾಟ್ ನೆಸೆಸರಿ ರೀಡ್ ಆಲ್ ದ ಡೇಸ್ 12 ಅವರ್ಸ್. ಅಂದರೆ ನನಗೆ ಎವರೇಜು ನನಗೆ 8 to 10 ಅವರ್ಸ್ ಸಾಕು, ನನಗೆ ಅಷ್ಟು ಬೇಕು. ನನಗೆ ಎಲ್ಲ ಎವರೇಜ್ ತೆಗೆದ್ರೆ ನಂದು 8 ಅವರ್ಸ್ ಆಗೇ ಆಗುತ್ತೆ. ಲೈಕ್ ದ್ಯಾಟ್ ಒಂದೊಂದು ಸಲ ನೀವು ಜಾಸ್ತಿ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ, ಒಂದೊಂದು ಸಲ ಕಮ್ಮಿ ಟಾರ್ಗೆಟ್ ಆಗುತ್ತೆ. ಆ ಬೇಸ್ ಮೇಲೆ ನಿಮ್ಮದು ಒಂದು ಟೈಮ್ ಟೇಬಲ್ ಇರಬೇಕು. ಆಮೇಲೆ ಎಂಡ್ ಆಫ್ ದ ಡೇ ಎಕ್ಸಾಮ್ ಟೈಮಲ್ಲಿ ನೀವು ಜಾಸ್ತಿ ಓದ್ತೀರ. ಇದು ನಂದು ಮೇಯಲ್ಲಿ ಈ ಥರ ಇತ್ತು ಅಂಥೇಳಿ ತೋರಿಸ್ತಾ ಇದ್ದೀನಿ. ಆಮೇಲೆ ನಂದು ಟೈಮ್ ಟೇಬಲಲ್ಲಿ ಯೂಶ್ವಲಿ ಐ ಯೂಸ್ ಟು ರೀಡ್ ದೀಸ್ ಲೈನ್ಸ್. ಏನಂತಂದರೆ ಒಳ್ಳೆ ಸ್ಲೀಪ್ ಇರಬೇಕು, ಅಂದರೆ ಒಳ್ಳೆ ನಿದ್ದೆ ಇರಬೇಕು. ಆಮೇಲೆ ಒಳ್ಳೆ ಫುಡ್ ತಿಂತಾ ಇರಬೇಕು. ಆಮೇಲೆ ಡೈಲಿ ಎಕ್ಸಸೈಸ್ ಮಾಡ್ತಿರಬೇಕು. ಅಂದರೆ ವಾಕಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಿಮ್ಮದು ಒಂದು ಬ್ರೈನ್ ವರ್ಕ್ ಆಗ್ತಿರುತ್ತೆ, ಇನ್ನೊಂದು ಐಸ್ ಅಂದರೆ ಕಣ್ಣು ವರ್ಕ್ ಆಗ್ತಿರುತ್ತೆ. ಕಣ್ಣು ಈಸ್ ರೀಡಿಂಗು, ಬ್ರೈನ್ ಈಸ್ ರಿಮೆಂಬರಿಂಗು, ಅಂದರೆ ನೆನಪಿಟ್ಕೊಳ್ಳೋದು. ಸೊ ಇವೆರಡಕ್ಕೂ ನೀವು ಎಕ್ಸಸೈಸ್ ಅಂದರೆ ಕಣ್ಣಿಗೆ ರೆಸ್ಟ್ ಕೊಡೋದು, ಬ್ರೈನಿಗೆ ಕರೆಕ್ಟಾಗಿ ಎಕ್ಸಸೈಸ್ ಕೊಟ್ಟರೆ ಸೊ ದ್ಯಾಟ್ ದೇ ವಿಲ್ ಹೆಲ್ಪ್ ಯು. ಅಂದರೆ ನಿಮಗೆ ನಿಮ್ಮ ಎಕ್ಸಾಮನ್ನ ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಡೈಲಿ ಎಕ್ಸಸೈಸ್ ಬೇಕು. ಆಮೇಲೆ ಟೈಮ್ ಟು ಟೈಮ್ ಬ್ರೇಕ್ ಬೇಕು. ಅದೇ ಹೇಳಿದೆಲ್ಲ ಎವ್ರಿ ವೀಕ್ 1 ದಿನ ರಜೆ. ಆಮೇಲೆ 8 to 10 ಅವರ್ಸ್ ಕ್ವಾಲಿಟಿ ಸ್ಟಡಿ ಆಗಿರಬೇಕು. ಆಮೇಲೆ ಇಂಪಾರ್ಟೆಂಟ್ ಏನಂದರೆ ಸೇ ನೋ ಟು ಆಲ್. ಅಂದರೆ ನಿಮ್ಮದು ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಔಟಿಂಗ್ ಆಗಿರ್ಬೋದು, ಅದರ್ ಥಿಂಗ್ಸ್ ಏನೇ ಇದ್ರೂ ಒಂದು ಎಕ್ಸಾಮ್ ಟೈಮ್ ಅಂತ ಬಂದಾಗ ಅದಕ್ಕೆಲ್ಲದಕ್ಕೂ ಬಾಯ್ ಹೇಳಬೇಡಿ. ಸೊ ಎಕ್ಸಾಮ್ ಮುಗಿದ ಮೇಲೆ ನೋಡೋಣ, ವಿಲ್ ಸಿ ಲೇಟರ್. ಬಟ್ ಅಲ್ಲಿವರೆಗೂ ಸೇ ನೋ ಟು ಆಲ್. ನೋ ಮೀನ್ಸ್ ನೋ. ಆಮೇಲೆ ಟಾಕ್ ಟು ಯುವರ್ ಫ್ಯಾಮಿಲಿ ಜೊತೆ ನೀವು ಡೈಲಿ ಮಾತಾಡೋದು ಇದು ಕಂಪಲ್ಸರಿ. ಆಮೇಲೆ ಲಿಮಿಟೆಡ್ ಫ್ರೆಂಡ್ಸ್ ಇರಬೇಕು. ಆ ಫ್ರೆಂಡ್ಸ್ ಜೊತೆ ನೀವು ಅಂದರೆ ಲಿಮಿಟೆಡ್ ಅಂದರೆ ಒಂದು ಪಾಸಿಟಿವ್ ಫ್ರೆಂಡ್ಸು, ನಾಟ್ ನೆಗೆಟಿವ್ ಫ್ರೆಂಡ್ಸ್. ನೆಗೆಟಿವ್ ಯಾರಾದರೂ ನಿಮಗೆ ಹೇಳ್ತಿದ್ರೆ ನಿಮ್ಮ ಕೈಲಿ ಆಗಲ್ಲ ಅಂತ ಅನ್ನೋರು ಇದ್ದರೆ ಅವ್ರ ಜೊತೆ ನೀವು ಸೇರಲೇಬೇಡಿ. ಅವರು ವೆದರ್ ಇಟ್ ಈಸ್ ನಿಮ್ಮ ರಿಲೇಟಿವ್ಸಲ್ಲೇ ಇರ್ಬೋದು, ವೆದರ್ ಇಟ್ ಈಸ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಇರ್ಬೋದು. ಸೊ ಕೀಪ್ ಅವೇ ವಿತ್ ದೆಮ್, ಅಂದರೆ ಅವರಿಂದ ದೂರ ಇರಿ. ಆಮೇಲೆ ನೋ ಮೊಬೈಲ್ ಕಲ್ಚರ್. ನೀವು ಮೊಬೈಲ್ನ ಯೂಸ್ ಮಾಡುವಂಗಿಲ್ಲ. ಓದುವಾಗ ಮೊಬೈಲ್ ಯೂಸ್ ಮಾಡಬಾರ್ದು. ಬಟ್ ಎಲ್ಲೋ ಒಂದು ಕಡೆ 2 ಅಥವಾ 3 ಸಲ ಯಾರಾದರೂ ಕಾಲ್ ಮಾಡಿದ್ರೆ ಸೊ ದ್ಯಾಟ್ ಅಟೆಂಡ್ ದೋಸ್ ಕಾಲ್ಸ್ ಬಿಕಾಸ್ ಮೇ ಬಿ ಸಮ್ವೇರ್ ಇಟ್ ಈಸ್ ಅರ್ಜೆಂಟ್. ಆಮೇಲೆ ಚೇಂಜ್ ದ ಸಬ್ಜೆಕ್ಟ್ ಇಫ್ ಯು ಆರ್ ನಾಟ್ ಅಂದರೆ ಒಂದು ನಿಮ್ಮ ಔಟ್ಕಮ್ ಬರ್ತಾ ಇಲ್ಲ ಅಂತಂದಾಗ ಸಬ್ಜೆಕ್ಟ್ನ ಚೇಂಜ್ ಮಾಡಿ. ಆವಾಗಲೇ ಹೇಳಿದೆ ನಾನು, ನೀವು ಹೋಗೋ ದಾರಿನ ಚೇಂಜ್ ಮಾಡಬಾರ್ದು, ಬಟ್ ಹೋಗುವಂಥ ವಿಧಾನ ಚೇಂಜ್ ಮಾಡಬೇಕು. ಸೊ ಚೇಂಜ್ ಯುವರ್ ಸಬ್ಜೆಕ್ಟ್ಸ್ ಅಷ್ಟೇ. ಇವಾಗ ಪಾಲಿಟಿ ಓದ್ತಿದ್ರೆ ಬೇಜಾರಾಗ್ತಾ ಬೇರೆ ಶಿಫ್ಟ್ ಮಾಡಿ. ಆದರೆ ದಾರಿ ಅಲ್ಲ, ಟೈಮ್ ಟೇಬಲ್ನ ರೆಗ್ಯುಲರಾಗಿ ಚೇಂಜ್ ಮಾಡುವಂಗಿಲ್ಲ. ಒಂದು ಸಲ ಸ್ಟಿಕ್ ಆದರೆ ಆಗಬೇಕಷ್ಟೇ. ಆಮೇಲೆ ಐ ಯೂಸ್ ಟು ರೀಡ್ ದೀಸ್ ಲೈನ್ಸ್ ವೆನೆವರ್ ಐ ಕಮ್ ಟು. ಅಂದರೆ ನಾನು ಡೇನ ಟಿಕ್ ಮಾಡುವಾಗ ಓದ್ತಿದ್ದೆ. ಏನಂದರೆ ಇಫ್ ನಾಟ್ ನೌ ದೆನ್ ಯು ನೆವರ್. ಅಂದರೆ ನೀನು ಇವತ್ತು ಮಾಡಿಲ್ಲ ಅಂದ್ರಪ್ಪ ಯಾವಾಗೂ ಆಗಲ್ಲ ನಿನ್ನ ಕೈಯಿಂದ ಅಂಥೇಳಿ. ಆಮೇಲೆ ದ ಟೈಮ್ ಹ್ಯಾಸ್ ಕಮ್ ಟು ಯು ಟು ರೈಸ್ ಆ್ಯಂಡ್ ರೀಚ್ ಯುವರ್ ಡೆಸ್ಟಿನಿ. ಅಂದರೆ ನಿನ್ನ ಟೈಮ್ ಬಂತಪ್ಪ, ಬಿ ರೆಡಿ ಫಾರ್ ದ್ಯಾಟ್ ಅಂತ. ಆಮೇಲೆ ಕಂಪ್ಲೀಟ್ ಯುವರ್ ಟಾಸ್ಕ್. ಅಂದರೆ ನಿಂದೊಂದು ಡ್ಯೂಟಿ ಏನಿದೆಯಲ್ಲ ಅದನ್ನ ನೀನು ಮಾಡು. ನೋ ನೀಡ್ ಟು ವರಿ ಅಬೌಟ್ ರಿಸಲ್ಟ್ ಬಗ್ಗೆ ಥಿಂಕ್ ಮಾಡಬೇಡ. ನಿನ್ನ ಕೆಲಸ ನೀನು ಮಾಡು. ಆಮೇಲೆ ಟ್ರಸ್ಟ್ ದ ಪ್ರೊಸೆಸ್, ಬಿಲೀವ್ ಇನ್ ಗಾಡ್. ರಾಮಕೃಷ್ಣ ಹರೇ. ಸೊ ಲೈಕ್ ದ್ಯಾಟ್ ಐ ಯೂಸ್ ಟು ಏನಂದರೆ ರೀಡ್ ದೀಸ್ ಆಲ್ ದ ಥಿಂಗ್ಸ್. ಸೊ ಇಲ್ಲಿವರೆಗೂ ಒಂದು ಎಕ್ಸಾಮ್ನ ಪೇಷನ್ಸ್ ಆಗಿ ನೋಡಿದ್ದಕ್ಕೆ, ಕೇಳಿದ್ದಕ್ಕೆ ವೆರಿ 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 ಥ್ಯಾಂಕ್ ಯು. ಆ್ಯಂಡ್ ನಾನು ಹೇಳಿದೆ ಆವಾಗಲೇ ಏನಂತಂದರೆ
ಫೈನಲ್ ಎಂಡ್ವರೆಗೂ ನೋಡಿದ್ರೆ ಒಂದು ಬಹುಮಾನ ಅಂದರೆ ಒಂದು ರಿವಾರ್ಡ್ ಇದೆ ಅಂತ ಹೇಳಿದೆ. ಆ ರಿವಾರ್ಡ್ ಏನು ಅಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಕರೆಂಟ್ ಅಫೇರ್ಸು ಮ್ಯಾಗ್ಝಿನ್ ಯಾವ ಥರ ಓದಬೇಕು, ಆಮೇಲೆ ಒನ್ ಡೇಯಲ್ಲಿ ಯಾವ ಥರ ಕಂಪ್ಲೀಟ್ ಮಾಡಬೇಕು, ಆಮೇಲೆ ಪಿ ಸಿಗೆ ಯಾವ ಥರ ಓದಬೇಕು, ಮತ್ತು PSI ಮತ್ತು KS ಅದರ್ ಎಕ್ಸಾಮ್ಸ್ಗೆ ಯಾವ ಥರ ಓದ್ಬೋದು, ಔಟ್ಕಮ್ನ ಯಾವ ಥರ ತೆಗಿಬೋದು ಅಂಥೇಳಿ ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.